ಸಾತ್ವಿಕ ಧರ್ಮ ಬಾಂಧವರೇ, ಒಂದು ಸಭೆಯನ್ನು ಉದ್ದೇಶಿಸಿ ಸ್ವಾಮಿ ವಿವೇಕಾನಂದರು ತಮ್ಮ ಸಂದೇಶವನ್ನು ಕೊಡುವಾಗ ಹೇಳ್ತಾ ಇದ್ದಾರೆ, ನಮ್ಮ ದೇಶದ ನಿಜವಾದ ಆಸ್ತಿ ಯಾವುದು ಅಂತ ಕೇಳಿದರೆ, ಯಾವ ಯುವ ಶಕ್ತಿ ನಮ್ಮ ದೇಶದ ನಿಜವಾದ ಸಂಪತ್ತಿ ಅಂತ ಬಹಳ ಸ್ಪಷ್ಟವಾಗಿ ಘೋಷಣೆ ಮಾಡಿದ್ದಾರೆ ಅಂದಿನ ಕಾಲದಲ್ಲಿ. ಇವತ್ತು ಅಂಥ ಯುವ ಶಕ್ತಿ ತುಂಬ ಗೊಂದಲ ಆತಂಕದಲ್ಲಿದ್ದಾರೆ. ತುಂಬ ಜನ ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ. ತುಂಬ ಜನ ಡಿಪ್ರೆಷನ್ನಿಗೆ ಹೋಗ್ತಾ ಇದ್ದಾರೆ. ತುಂಬ ಜನ ಮಾನಸಿಕವಾಗಿ ಗೊಂದಲದಲ್ಲಿ ಮುಳುಗಿದ್ದಾರೆ. ಯಾಕೆ ಅಂತ ಕೇಳಿದರೆ, PUC ಪರೀಕ್ಷೆಯ ನಂತರ ನೀಟ್ ಮತ್ತು CET ಪರೀಕ್ಷೆಯನ್ನು ಬರೆದು ನಮಗೆ ಸರಿಯಾದ ಫಲಿತಾಂಶ ಸಿಕ್ಕಿಲ್ಲ ಅಂಥೇಳಿ ಕೆಲವರು, ಆನಂತರ ಕೆಲವರು ಕಷ್ಟಪಟ್ಟು ಓದ್ತಾರೆ, UPSCಯಲ್ಲಿ ಪ್ರಯತ್ನವನ್ನು ಮಾಡ್ತಾರೆ. ಆನಂತರ KPSCಯಲ್ಲಿ ಸಾಕಷ್ಟು ಜನ ಕಷ್ಟಪಟ್ಟು ಓದಿ ನಿರಂತರ ಪರಿಶ್ರಮವನ್ನು ತಗೊಂಡು ಪ್ರಯತ್ನ ಮಾಡ್ತಾರೆ. ಆನಂತರ KEE ಒಳಗೆ ಸಾಕಷ್ಟು ಜನ ಪ್ರಯತ್ನವನ್ನು ಮಾಡ್ತಾರೆ. ಆನಂತರ CAದಲ್ಲಿ ಸುಮಾರು ಪರೀಕ್ಷೆಯಲ್ಲಿ ಪ್ರಯತ್ನಪಟ್ಟು ಕಷ್ಟಪಟ್ಟು ಆಗಿಲ್ಲ ಅಂತ ನೊಂದ್ಕೋತಾರೆ. ನಂತರ JEE ಅದನ್ನು ಸಾಕಷ್ಟು ಜನ ಓದಿ ಯುವಶಕ್ತಿ ಇದರಿಂದ ಕಂಗಾಲಾಗ್ತಾ ಇದೆ. ನಮಗೆ ತಕ್ಕ ಫಲಿತಾಂಶ ಬರ್ತಿಲ್ಲ, ಎಷ್ಟು ಪ್ರಯತ್ನವನ್ನು ಮಾಡಿದರೂ ಕೂಡ ಫಲ ಸಿಗ್ತಿಲ್ಲ ಅನ್ನುವಂಥ ಕಾರಣಕ್ಕಾಗಿ ತುಂಬ ಜನ ಗೊಂದಲಕ್ಕೀಡಾಗ್ತಾ ಇದ್ದಾರೆ, ಡಿಪ್ರೆಷನ್ನಿಗೆ ಹೋಗ್ತಾ ಇದ್ದಾರೆ, ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ, ಇನ್ನು ಅನೇಕ ದುಶ್ಚಟಗಳಿಗೆ ದಾಸರಾಗ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇನ್ನು ಕೆಲವಷ್ಟು ಜನ ನಮಗೆ ಮದುವೆ ಆಗಿಲ್ಲ, ಮದುವೆ ಆಗ್ತಿಲ್ಲ ಅಂಥೇಳಿ ತುಂಬ ನೋವಲ್ಲಿ ಮುಳುಗಿದ್ದಾರೆ. ಮದುವೆ ಆದಂಥ ಗೃಹಸ್ಥ ದಂಪತಿಗಳು ನಮಗೆ ಸಮಯಕ್ಕೆ ಸರಿಯಾಗಿ ಸಂತಾನ ಆಗ್ತಾ ಇಲ್ಲ, ಮಕ್ಕಳು ಸಿಗುತ್ತಾ ಇಲ್ಲ, ಮಕ್ಕಳು ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ತುಂಬ ಜನ ಪ್ರಾಣವನ್ನು ತ್ಯಾಗ ಮಾಡ್ತಾ ಇದ್ದಾರೆ. ಅನೇಕ ಗೊಂದಲದಲ್ಲಿ ಮುಳುಗ್ತಾ ಇದ್ದಾರೆ. ಯಾವುದು ಔಷಧಗಳು ತಗೊಂಡು ಶರೀರವನ್ನು ಹಾಳು ಮಾಡ್ಕೋತಾ ಇದ್ದಾರೆ. ಆನಂತರ ಕೆಲವರು ನೌಕರಿ ಸಿಗ್ತಿಲ್ಲ ಅಂಥೇಳಿ ನೋವಲ್ಲಿದ್ದಾರೆ, ಗೊಂದಲದಲ್ಲಿದ್ದಾರೆ, ಆತಂಕದಲ್ಲಿದ್ದಾರೆ. ಇನ್ನು ಕೆಲವರು ನೌಕರಿ ಮಾಡುವಂಥವರು ನಮಗೆ ಪ್ರಮೋಷನ್ ಆಗ್ತಿಲ್ಲ ಅಂಥೇಳಿ ತುಂಬ ಆತಂಕದಲ್ಲಿ ಮುಳುಗಿರ್ತಾರೆ. ಇನ್ನು ಕೆಲವರು ರೈತರು, ನಾವು ಸಾಲವನ್ನು ಮಾಡಿ ಭೂಮಿಗೆ ಬೀಜವನ್ನು ಬಿತ್ತನೆ ಮಾಡಿದ್ದೇವೆ, ಆದರೆ ನಮಗೆ ಸರಿಯಾಗಿ ಬೆಳೆ ಸಿಗ್ತಿಲ್ಲ ಅಂಥೇಳಿ ಆತ್ಮಹತ್ಯೆ ಕೆಲವರು ಶರಣರಾಗ್ತಾ ಇದ್ದಾರೆ. ಇನ್ನು ಕೆಲವರು ಮಾನಸಿಕವಾಗಿ ಗೊಂದಲದಿಂದ ಮನೆಯಲ್ಲಿ ಪರಿವಾರದಲ್ಲಿ ಅತ್ಯಂತ ಗೊಂದಲಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಇನ್ನು ಕೆಲವಷ್ಟು ಉದ್ಯಮಿಗಳು, ವ್ಯಾಪಾರಿಗಳು, ಅನೇಕ ಕಾಯಕವನ್ನು ಮಾಡುವಂಥವರು ಈ ಕಾರಣಕ್ಕಾಗಿ ನಮಗೆ ಒಳ್ಳೆ ಅಭಿವೃದ್ಧಿ ಆಗ್ತಾ ಇಲ್ಲ, ಒಳ್ಳೆ ಫಲಿತಾಂಶಗಳು ಬರ್ತಿಲ್ಲ, ಒಳ್ಳೆಯ ವ್ಯವಹಾರಗಳಾಗ್ತಿಲ್ಲ ಅಂಥೇಳಿ ತುಂಬ ಜನ ಆತಂಕದಲ್ಲಿದ್ದಾರೆ, ಗೊಂದಲದಲ್ಲಿದ್ದಾರೆ, ನೋವಿನಲ್ಲಿದ್ದಾರೆ. ಇದಕ್ಕೊಂದು ಸಣ್ಣ ಉದಾಹರಣೆ ಘಟನೆಯನ್ನು ತಮಗೆ ನೆನಪು ಮಾಡಿಕೊಡೋದಾದರೆ, ಒಂದು ರಾಜ್ಯದಲ್ಲಿ ಒಬ್ಬ ರಾಜ ಇದ್ದ, ತುಂಬ ಜಿಪುಣ ಮನುಷ್ಯನಾಗಿದ್ದ. ಅಲ್ಲಿ ನರ್ತಕಿಯರು, ನರ್ತನೆ ಮಾಡುವಂಥವರು ಒಂದಷ್ಟು ಜನ ಅಲ್ಲಿಗೆ ಬಂದರು. ಒಂದು ನೃತ್ಯವನ್ನು ಮಾಡಲಿಕ್ಕಾಗಿ ಪರ್ಮಿಷನ್ ತೊಗೊಂಡ್ರು. ಆನಂತರ ಒಂದು ಸಣ್ಣ ನಾಟಕ ಕಾರ್ಯವನ್ನು ಪ್ರಾರಂಭ ಮಾಡಿದರು. ರಾತ್ರಿ ರಾಜನನ್ನೇ ಮೊದಲು ಮಾಡಿಕೊಂಡು ಸಹಸ್ರಾರು ಸಂಖ್ಯೆಯಲ್ಲಿ ಪ್ರಜೆಗಳು ಸೇರಿದ್ರು. ಆ ಕಾರ್ಯ ತುಂಬ ಸುಂದರವಾಗಿ ನಾಟ್ಯ ನಡೀತಾ ಇತ್ತು. ನಾಟಕವನ್ನು ಮಾಡ್ತಾಯಿದ್ರು. ಅನೇಕ ಸ್ಪರ್ಧೆಗಳು, ಅನೇಕ ಕಲೆಗಳ ಪ್ರದರ್ಶನವನ್ನು ಮಾಡ್ತಾಯಿದ್ರು. ಇಷ್ಟೆಲ್ಲ ಇದ್ದರೂ ಕೂಡ ತುಂಬ ಸಮಯ ಆಯಿತು. ರಾತ್ರಿ 2 ಗಂಟೆ 3 ಗಂಟೆ ಆಗ್ತಾ ಬಂತು. ಅಲ್ಲಿವರೆಗಾದರೂ ಕೂಡ ಯಾರೂ ಅವ್ರಿಗೆ ಪ್ರೋತ್ಸಾಹವನ್ನು ಮಾಡ್ತಿಲ್ಲ. ಆ ಕಲೆಯನ್ನು ಮಾಡುವಂಥ, ಆ ವ್ಯವಸ್ಥೆಯನ್ನು ನಿರ್ವಹಣೆ ಮಾಡುವಂಥವ್ರಿಗೆ ಯಾರೂ ಕೂಡ ಏನೂ ಕೂಡ ಅವರಿಗೆ ಗೌರವ ಸಲ್ಲಿಸ್ತಿಲ್ಲ. ಇದೆಲ್ಲವನ್ನು ಗಮನಿಸಿರ್ತಕ್ಕಂಥ ಆ ವಾದಕರು, ವಾದ್ಯ ಕಲಾ ಬಳಗದವರು ಒಂದಷ್ಟು ನೋವಾಗತ್ತೆ. ಆವಾಗ ತಬಲದಲ್ಲಿ ಹಾರ್ಮೋನಿಯಂ ಅದರಲ್ಲಿ ಒಂದಷ್ಟು ವ್ಯತ್ಯಾಸ ಕಾಣುತ್ತೆ. ಆವಾಗ ನೃತ್ಯ ಮಾಡುವಂಥ ನೃತ್ಯ ಪಟು ಒಂದು ಮಾತು ಹೇಳ್ತಾಳೆ. ಎಂಥ ಮಾತು, ಬಹಳ ಲಕ್ಷ್ಯಗೊಟ್ಟು ಕೇಳೋ ಮಾತು ಹೇಳ್ತಾಳೆ. ಬಹುತ್ ಗಯಿ ಥೋಡಿ ರಹಿ, ಥೋಡಿ ಬಿ ಅಬ್ ಜಾಯ ಕಹೆ, ನಟಿ ಕಹೆ ಥಾಲ್ ಮೇ ಬಂಗ್ ನ ಪಾಯೆ. ಎಂಥ ಮಾತು ಅಂತ ಕೇಳಿದರೆ, ಬಹಳ ಆಗಿ ಹೋಗ್ಯದ, ಸಮಯ ಬಹಳ ಕಳೆದಿದ್ದೇವೆ. ಬಹುತ್ ಗೈ ಥೋಡಿ ರಹಿ, ಇನ್ನು ಸ್ವಲ್ಪ ಮಾತ್ರ ಉಳಿದಿದೆ. ಥೋಡಿ ಬಿ ಅಬ್ ಜಾಯಕ್ಕೆ, ಆ ಸ್ವಲ್ಪವೂ ಕೂಡ ಇನ್ನು ಕೆಲವೇ ಸಮಯದಲ್ಲಿ ಮುಗಿದು ಹೋಗುತ್ತೆ. ನಟಿ ಕಹೆ, ನಟಿ ಹೇಳ್ತಾಳೆ, ತಾಳ್ಮೆ ಭಂಗ ನ ಪಾಯೆ, ನೀ ತಾಳವನ್ನು ತಪ್ಪು ಹಾಕಬೇಡ,
ನೀ ತಪ್ಪು ಹಾಕಿದೆ ಅಂದರೆ ರಾಜ ಏನಾದರೂ ಒಂದಷ್ಟು ಕೊಡಬೇಕು ಅಂತ ವಿಚಾರ ಮಾಡಿದರೆ ಅದನ್ನು ಕೊಡೋದಿಲ್ಲ, ಕೊಡುವಂಥ ಒಂದಷ್ಟು 4 ಕಾಸು ನಮಗೆ ಸಿಗೋದಿಲ್ಲ ಅನ್ನೋ ಮಾತನ್ನು ಆ ಯಾವ ನೃತ್ಯಪಟು ಹೇಳ್ತಾಳೆ. ಈ ಮಾತನ್ನು ಕೇಳಿದ ತಕ್ಷಣದಲ್ಲಿ ರಾಜನ ಮಗ ರಾಜಕುಮಾರ ಶೀದ ಬಂದ. ಆ ನಟಿಗೆ ತನ್ನ ಕೊರಳಲ್ಲಿರುವಂಥ ಒಂದು ಬಂಗಾರದ ಹಾರವನ್ನು ತೆಗೆದು ಅವಳಿಗೆ ಹಾಕ್ತಾ ಇದ್ದಾನೆ. ಬಂಗಾರದ ಚೈನನ್ನು ಕೊರಳಿಗೆ ಹಾಕ್ತಾ ಇದ್ದಾನೆ. ತತ್ಕ್ಷಣದಲ್ಲಿ ಒಬ್ಬ ಭಿಕ್ಷುಕ ಬಂದು ಒಂದು ಕಂಬಳಿಯನ್ನು ಅವಳ ಹೆಗಲ ಮೇಲೆ ಹಾಕ್ತಾ ಇದ್ದಾನೆ. ಆನಂತರ ರಾಜಕುಮಾರ ಬಂಗಾರದ ಸರವನ್ನು ಹಾಕ್ತಾ ಇದ್ದಾನೆ. ಒಂದಷ್ಟು ಸಮಯದಲ್ಲಿ ರಾಜಕುಮಾರಿ ಬಂದು ಕೈಯಲ್ಲಿರುವಂಥ ಬಳೆಯನ್ನು ತೆಗೆದು ಅವಳಿಗೆ ಹಾಕ್ತಾ ಇದ್ದಾಳೆ. ಇದೆಲ್ಲವನ್ನು ಗಮನಿಸಿದಂಥ ಕೆಲವಷ್ಟು ಪ್ರಜೆಗಳು ಒಂದಷ್ಟು ಕೊಡ್ತಾರೆ. ರಾಜನಿಗೆ ಆಕ್ರೋಶ ಬರುತ್ತೆ. ಮರುದಿನ ರಾಜ್ಯ ಸಭೆಯಲ್ಲಿ ಅವರೆಲ್ಲರನ್ನು ಬರಮಾಡ್ಕೋತಾ ಇದ್ದಾನೆ ಮಹಾರಾಜ. ಯಾಕೆ ಈ ರೀತಿ ಮಾಡಿದಂತ ಮೊದಲು ಆ ಭಿಕ್ಷುಕನನ್ನು ಕರೆದು ಕೇಳ್ತಾನೆ, ಯಾಕೆ ನೀನು ಮೊದಲು ಕಂಬಳಿಯನ್ನು ಹಾಕಿದ ಕಾರಣಕ್ಕಾಗಿ ಇದೆಲ್ಲ ನಡೀತು ಯಾಕೆ ಅಂತ ಕೇಳಿದಾಗ ಆ ಭಿಕ್ಷುಕ ಹೇಳ್ತಾನೆ, ಎಂಥ ಮಾತು, ಬಹಳ ಲಕ್ಷ್ಯ ಕೊಟ್ಟು ಕೇಳಿ ಹೇಳ್ತಾನೆ, ನೋಡಿ ನನಗೊಬ್ಬ ಗುರುಗಳು ಹೇಳಿದ್ರು, ಭಗವಂತನ ಸ್ಮರಣೆಯನ್ನು, ಜಪವನ್ನು, ತಪವನ್ನು, ಆರಾಧನೆಯನ್ನು ನಿರಂತರ ಮಾಡ್ತಾ ಹೋಗು, ಒಂದಲ್ಲ ಒಂದು ದಿನ ಭಗವಂತ ಸಾಕ್ಷಾತ್ ನಿನಗೆ ದರ್ಶನವನ್ನು ಕೊಡ್ತಾನೆ ಅಂತ ಉಪದೇಶ ಮಾಡಿದ್ರು. ಇಲ್ಲಿ ಪರ್ಯಂತರವಾಗಿ ಮಾಡ್ತಾ ಬಂದಿದ್ದೆ ನಾನು. ಆದರೆ ಭಗವಂತನ ದರ್ಶನ ಆಗದ ಪರಿಣಾಮದಿಂದ ನನ್ನ ಗುರುಗಳು ನನಗೆ ಸುಳ್ಳು ಹೇಳಿದ್ದಾರೆ, ಮೋಸ ಮಾಡಿದ್ದಾರೆ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೆ. ಅದರಿಂದ ಹೊರಗೆ ಬಂದು ಮದುವೆ ಆಗಬೇಕು ಅನ್ನುವಂಥ ಚಿಂತನೆಗೊಳಗಾಗಿದ್ದೆ. ಆದರೆ ನಟಿ ಹೇಳಿದ ಮಾತು ಭಾಳ ಆಗ್ಯದ, ಇನ್ನು ಸ್ವಲ್ಪರಲ್ಲಿದೆ. ಇಂದಲ್ಲ ನಾಳೆ ಗುರುವಿನ ವಾಕ್ಯ ಸತ್ಯ ಆಗತ್ತೆ, ಭಗವಂತನ ದರ್ಶನ ಆಗತ್ತೆ ಅಂತ ನನ್ನ ಮನಸ್ಸು ಪರಿವರ್ತನೆ ಆಯಿತು. ನನ್ನ ಮನಸ್ಸನ್ನು ಪರಿವರ್ತಿಸದಂಥ ದೈವ ಸಂಭೂತಳಿದ್ದಾಳೆ ಆ ತಾಯಿ. ಅದಕ್ಕಾಗಿ ನಾನು ನನಗಿರುವಂಥ ಒಂದೇ ಒಂದು ಕಂಬಳಿಯನ್ನು ಅವಳಿಗೆ ಉಡುಗೊರೆಯಾಗಿ ಕೊಟ್ಟೆ ಅಂತ ಹೇಳಿದ. ಆನಂತರದಲ್ಲಿ ರಾಜಕುಮಾರನನ್ನು ಕರೆಸಿ ಕೇಳ್ತಾ ಇದ್ದಾರೆ ಮಹಾರಾಜ, ನೀ ಯಾಕೆ ಬಂಗಾರದ ಚೈನನ್ನು ಕೊರಳಿಗೂ ಹಾಕಿದೆ? ಅವಾಗ ಹೇಳ್ತಾ ಇದ್ದಾನೆ, ಇಷ್ಟು ದಿನಗಳ ಕಾದೆ ನನ್ನ ತಂದೆಯಾಗಿರ್ತಕ್ಕಂಥ ನೀವು ನನಗೆ ರಾಜ್ಯದ ಸಂಪತ್ತಿ, ರಾಜ್ಯಭಾರವನ್ನು ನನಗೆ ವಹಿಸ್ತೀರಿ, ನನ್ನ ರಾಜನನ್ನಾಗಿ ಘೋಷಣೆ ಮಾಡ್ತೀರಿ ಅಂತ ಕಾದೆ. ಬಹಳ ವರ್ಷದಿಂದ ನೀವು ಕೊಡದೇ ಇದ್ದ ಕಾರಣಕ್ಕಾಗಿ ನಾವೊಂದು ಚಿಂತನೆ ಮಾಡಿದ್ದೆ, ಇವರು ನನಗೆ ಅಧಿಕಾರವನ್ನು ಬಿಟ್ಟು ಕೊಡೋದಿಲ್ಲ. ಅದಕ್ಕಾಗಿ ಇಂದಲ್ಲ ನಾಳೆ ಒಂದು ದಿನ ಇವರು ಮಲಗಿದ ಸಮಯದಲ್ಲಿ ಇವರನ್ನು ಕೊಂದು, ಇವರನ್ನು ಹತ್ಯೆ ಮಾಡಿ ನಾನು ರಾಜ್ಯವನ್ನು ರಾಜನಾಗಿ ಕಾರ್ಯನಿರ್ವಹಿಸಬೇಕು ಅನ್ನುವಂಥ ಚಿಂತನೆ ನನ್ನ ಮನಸ್ಸಲ್ಲಿ ಬಂದಿತ್ತು. ಆ ನೃತ್ಯಪಟು, ಆ ನರ್ತಕಿ ಹೇಳಿದ ಮಾತು ನನ್ನ ಕಣ್ಣು ತೆರೆಸ್ತು. ತಂದೆ ಎಲ್ಲವನ್ನು ಕೊಟ್ಟಿದ್ದಾರೆ, ಇನ್ನು ಸ್ವಲ್ಪ ಸಮಯಕ್ಕಾದರೆ ಇಂದಲ್ಲ ನಾಳೆ ನನಗೆ ರಾಜನನ್ನಾಗಿ ಘೋಷಣೆ ಮಾಡ್ತಾರೆ, ನನಗೆ ರಾಜ್ಯದ ಎಲ್ಲ ಜವಾಬ್ದಾರಿಯನ್ನು ಕೊಡ್ತಾರೆ ಅಂತ ನನ್ನ ಮನಸ್ಸು ಪರಿವರ್ತನೆ ಆಯಿತು. ಹಾಗಾಗಿ ಉಡುಗೊರೆಯಾಗಿ ನಾನು ಚೈನನ್ನು ಕೊಟ್ಟೆ ಅಂತ ಆ ರಾಜಕುಮಾರ ಹೇಳ್ತಾ ಇದ್ದಾನೆ. ನಂತರ ರಾಜಕುಮಾರಿಯನ್ನು ಕರೆಸಿ ರಾಜ ಕೇಳ್ತಾ ಇದ್ದಾನೆ. ಅವಳು ಹೇಳಿದ್ಲು, ನಾನು ಬಹಳ ದಿನದಿಂದ ಮಂತ್ರಿಯ ಮಗನ ಜೊತೆಗೆ ಪ್ರೀತಿಯನ್ನು ಮಾಡಿದ್ದೆ, ಅವನ ಜೊತೆ ಮದುವೆ ಆಗಬೇಕು ಅಂತಿದ್ದೆ, ನೀವು ಹೇಳಿದ್ರು ಒಪ್ಪಲ್ಲ ಅಂಥೇಳಿ ಸುಮಾರು ಸಾರಿ ಪ್ರಯತ್ನ ಮಾಡಿದೆ. ಇಂದಲ್ಲ ನಾಳೆ ನಾನು ಆ ಯಾವ ಮಂತ್ರಿ ಮಗನ ಜೊತೆಗೆ ಓಡಿ ಹೋಗುವಂಥ ತೀರ್ಮಾನವನ್ನು ತಗೊಂಡಿದ್ದೆ. ಆದರೆ ಇವಳು ಆ ನೃತ್ಯಪಟು ಹೇಳಿದ ಮಾತು ನನ್ನ ಪರಿವರ್ತನೆ ಮಾಡ್ತು. ಇಂದಲ್ಲ ನಾಳೆ ನೀವು ಒಪ್ಪುತ್ತೀರಿ, ನೀವು ನನ್ನ ಆ ವ್ಯಕ್ತಿಯ ಜೊತೆಗೆ ಮದುವೆ ಮಾಡಿಕೊಳ್ಳಿಕ್ಕೆ ಒಪ್ತೀರಿ, ಮದುವೆ ಮಾಡಿಕೊಡ್ತೀರಿ ಅನ್ನುವಂಥ ಭರವಸೆ ನನಗೆ ಬಂತು. ಅದಕ್ಕಾಗಿ ನಾನು ಆ ಉಡುಗೊರೆಯಾಗಿ ನನ್ನ ಬಂಗಾರದ ಬಳೆಯನ್ನು ಕೊಟ್ಟೆ ಅಂಥೇಳಿ ಆ ರಾಜಕುಮಾರಿ ಹೇಳ್ತಾ ಇದ್ದಾಳೆ. ಆವಾಗ ರಾಜನ ಮನಸ್ಸು ಪರಿವರ್ತನೆ ಆಯಿತು. ಎಲ್ಲ ಹೇರಳವಾದ ಸಂಪತ್ತನ್ನು ಆ ನೃತ್ಯಪಟುಗಳಿಗೆ ಎಲ್ಲರಿಗೂ ಕೊಟ್ಟು ಅವರವರ ಜವಾಬ್ದಾರಿಗಳನ್ನು ವಹಿಸಿಕೊಡ್ತಾನೆ ಎನ್ನುವಂಥ ಇತಿಹಾಸ ಬರುತ್ತೆ ಸದ್ಭಕ್ತ ಬಂಧುಗಳೇ. ಹಾಗಾಗಿ ಯಾರೂ ಕೂಡ ನಿರಾಶರಾಗೋದು ಬೇಡ ಅಂತ ಇದ್ರ ತಾತ್ಪರ್ಯ ಇಷ್ಟೇ. ನಿರಂತರ ಪ್ರಯತ್ನ, ಪರಿಶ್ರಮ, ಹೋರಾಟ, ತ್ಯಾಗದಿಂದ ನಮ್ಮ ಕಾರ್ಯನಿರ್ವಹಿಸಬೇಕೇ ಹೊರತು ಯಾವತ್ತೂ ಕೂಡ ಹಿಂದೆ ಸರಿಬಾರ್ದು, ಗೊಂದಲಕ್ಕೊಳಗಾಗಬಾರ್ದು, ಆತಂಕಕ್ಕೆ ಒಳಗಾಗಬಾರ್ದು. ನಾವು ತುಂಬ ಜನ ಯುವ ಶಕ್ತಿ ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. ತಾಯಿ ತಂದೆ ನಮಗಾಗಿ, ಮಕ್ಕಳಿಗಾಗಿ ಎಷ್ಟು ಶ್ರಮ ತಗೊಂಡಿರ್ತಾರೆ, ತಮಗೆ ಅರಿವಿದೆಯಾ? ಈ ಶರೀರ ಇಷ್ಟು ದೊಡ್ಡದಾಗಿ ಬೆಳೀಲಿಕ್ಕೆ ಎಷ್ಟು ಪ್ರಯತ್ನವನ್ನು ಅವರು ಮಾಡಿರ್ತಾರೆ ಗೊತ್ತಿದೆಯಾ? ಕೆಲವೇ ಕಾರಣಕ್ಕೆ ಪ್ರಾಣ ತ್ಯಾಗ ಮಾಡತಕ್ಕಂಥದ್ದು ಅದು ಹೇಡಿಗಳ ಲಕ್ಷಣ. ವೀರರು, ಶೂರರು, ಧೀರರು ಆಗಿರುವಂಥ ಯುವ ಶಕ್ತಿ
ಯಾವ ಕಾರಣಕ್ಕೂ ಕೂಡ ಇಂಥ ನಿರ್ಧಾರಕ್ಕೆ ಬರಬಾರ್ದು ಅನ್ನುವಂಥ ಸಲಹೆಗಳನ್ನು ಈ ಮುಖಾಂತರ ಕೊಟ್ಟು, ಮದುವೆ ಆಗಿಲ್ಲ ಅನ್ನೋ ಕಾರಣಕ್ಕಾಗಿ, ಮಕ್ಕಳಾಗಿಲ್ಲ ಅನ್ನೋ ಕಾರಣಕ್ಕಾಗಿ, ಬೆಳೆ ಚೆನ್ನಾಗಿ ಬಂದಿಲ್ಲ ಅನ್ನೋ ಕಾರಣಕ್ಕಾಗಿ, ಕ್ಷುಲ್ಲಕವಾದಂಥ ವ್ಯಾಪಾರ ಸರಿ ಆಗಿಲ್ಲ ಅನ್ನೋ ಕಾರಣಕ್ಕಾಗಿ, ಸಾಲ ತೀರಲಿಲ್ಲ ಅನ್ನೋ ಕಾರಣಕ್ಕಾಗಿ ಆತ್ಮಹತ್ಯೆ ಮಾಡಿಕೊಳ್ಳೋದು ಇದು ಉಚಿತ ಮಾರ್ಗ ಅಲ್ಲ ಅನ್ನುವಂಥ ವಿಷಯವನ್ನು ತಿಳಿಸಿ, ಅದರ ಜೊತೆಗೆ ಸದ್ಭಕ್ತ ಬಂಧುಗಳೇ, ನಾವು ಏನೇ ಸಾಧನೆ ಮಾಡಬೇಕು ಅಂತ ಕೇಳಿದರೆ ಗುರುಬಲ ಬಹಳ ಮುಖ್ಯ. ನೌಕರಿ, ಉದ್ಯಮ, ವ್ಯವಹಾರ, ಮದುವೆ, ವ್ಯಾಪಾರ ಯಾವುದೇ ಸಂದರ್ಭದಲ್ಲೂ ಕೂಡ ಬಂದು ಕೇಳ್ತಾರೆ, ನನಗೆ ಗುರುಬಲ ಇದೆಯಾ ನೋಡ್ರಿ ಅಂತೇಳಿ. ಗುರುಬಲ ಅರ್ಥಾತ್ ಗುರು ಕೃಪೆ ಅನ್ನೋದು ಬಹಳ ಮುಖ್ಯ. ದೈವ ಕೃಪೆಗಿಂತ ಗುರು ಕೃಪೆ ಬಹಳ ದೊಡ್ಡದು. ಅದಕ್ಕೆ ಹೇಳ್ತಾ ಇದ್ದಾರೆ, ಹರ ಮುನಿದರೆ ಗುರು ಕಾಯುವ, ಗುರು ಮುನಿದರೆ ಹರ ಕಾಯಲಾರ ಅಂತ ಗುರುವಿನ ಕೃಪಾ ನಮ್ಮ ಭವಿಷ್ಯತ್ತಿನಲ್ಲಿ ಇತ್ತು ಅಂತ ಕೇಳಿದರೆ ಏನೆಲ್ಲವನ್ನು ಸಾಧಿಸುವ ಶಕ್ತಿ ನಮಗೆ ಬರುತ್ತೆ, ಇದರಲ್ಲಿ ಯಾವ ಸಂಶಯಗಳು ಬೇಡ. ಅಂತಹ ಒಂದು ವಿಶೇಷವಾದ ದಿನ ಗುರು ಪೂರ್ಣಿಮೆ ಅರ್ಥಾತ್ ವ್ಯಾಸ ಪೂರ್ಣಿಮಾ ಅಂತ ಕೂಡ ಕರೀತಾ ಇದ್ದಾರೆ. ಇದು 29ನೇ ತಾರೀಕು, ನಾಳೆಯ ದಿನ ಬರ್ತಾ ಇದೆ. ಈ ಸಮಯದಲ್ಲಿ ನಿಮ್ಮ ಗ್ರಾಮದ ಗುರುಗಳು, ನಿಮ್ಮ ಕುಲಗುರುಗಳು, ನಿಮ್ಮ ದೀಕ್ಷಾ ಗುರುಗಳು, ನಿಮ್ಮ ಶಿಕ್ಷಾ ಗುರುಗಳು, ನಿಮಗೆ ಅನುಗ್ರಹಿಸಿದಂಥ ಗುರುಗಳು, ವಿದ್ಯಾಗುರುಗಳ ಸಾನ್ನಿಧ್ಯದಲ್ಲಿ ಹೋಗಿ ಅವರ ದರ್ಶನವನ್ನು ಮಾಡಿಕೊಳ್ಳಿ, ಅವರ ಆಶೀರ್ವಾದವನ್ನು ನೀವು ಪಡ್ಕೊಳ್ಳಿ. ನಿಮಗೆ ಯಾರ ಬಗ್ಗೆ ಶ್ರದ್ಧೆ ಇದೆಯಲ್ಲ, ಯಾರ ಬಗ್ಗೆ ವಿಶ್ವಾಸ ಇದೆಯಲ್ಲ, ಅಲ್ಲಿ ಹೋಗಿ ದರ್ಶನವನ್ನು ಮಾಡಿ ಆಶೀರ್ವಾದವನ್ನು ಪಡ್ಕೊಳ್ಳಿ. ಅದರಿಂದ ಏನಾಗುತ್ತೆ ಅಂತ ಕೇಳಿದರೆ, ಉಳಿದ ಸಮಯದಲ್ಲಿ ಮಾಡಿದ ಗುರುವಿನ ಸೇವೆ, ದಾನ, ಧರ್ಮಕ್ಕಿಂತ 1,000 ಪಟ್ಟು ಹೆಚ್ಚು ಫಲ ಅಲ್ಲಿಂದ ಸಿಗುತ್ತೆ. ಆ ಗುರು ಪೂರ್ಣಿಮೆಯ ದಿನ ಸಿಗುತ್ತೆ ಅನ್ನೋದನ್ನು ಯಾರೂ ಮರಿಬಾರದು. ಅವತ್ತಿನ ದಿನ ತಾವೆಲ್ಲರೂ ಅದರ ಸದುಪಯೋಗವನ್ನು ಮಾಡಿಕೊಳ್ಳ್ರಿ. 29ನೇ ತಾರೀಕು ಬುಧವಾರ ಅಂತ ಸಮಯದ ಸದುಪಯೋಗವನ್ನು ನೀವೆಲ್ಲ ಮಾಡಿಕೊಳ್ಳೋಣ. ಗುರುವಿನ ಕೃಪೆಗೆ ಪಾತ್ರರಾಗೋಣ. ಗುರು ಕೃಪಾ ಇತ್ತು ಅಂತ ಕೇಳಿದರೆ ಎಲ್ಲ ದೋಷ, ಪಾಪ, ತಾಪ, ಶಾಪಗಳು ದೂರವಾಗತ್ತೆ, ನಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗತ್ತೆ ಅನ್ನುವಂಥ ಮಾತನ್ನು ತಿಳಿಸಿ, ಪ್ರತಿಯೊಬ್ಬರೂ ಕೂಡ ಧೈರ್ಯವಾಗಿರಿ, ಸ್ಥೈರ್ಯವಾಗಿರಿ. ತಾಯಿ ತಂದೆಗಳಿಗೆ ಗೌರವವನ್ನು ಕೊಡುವುದನ್ನು ಮರೆಯಬೇಡಿ. ಗುರುವನ್ನು ನಿಂದಿಸೋದು ಬೇಡ. ಗುರುವಿನ ದೈವದ ಆಶೀರ್ವಾದಕ್ಕೆ ನೀವೆಲ್ಲ ಪಾತ್ರರಾಗೋಣ. ಓಂ ಶೋಂಭುಯಾತ್.